ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಖಾರವಾದ ಸಾರನ್ನು ಹೇಳ್ಕೊಡ್ತಾ ಇದ್ದೇನೆ. ಅದು ಮಾವಿನಕಾಯಿಯಿಂದ ಮಾಡುವಂಥದ್ದು. ಇದು ಆಂಧ್ರದಲ್ಲೆಲ್ಲ ಮಾಡ್ತಾರೆ ಈ ಥರ ಸಾರು. ಆಂಧ್ರ ಸ್ಟೈಲಿದ್ದು ರೆಸಿಪಿ ಇದು. ಈ ಸಾರನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳುವ. ಅದಕ್ಕೆ ಮೊದಲಿಗೆ ನಾವು ಮಾವಿನಕಾಯಿನ ಸುಟ್ಕೊಳ್ಬೇಕು. ಮಾವಿನಕಾಯಿನ ಫುಲ್ ಹೀಗೇನೆ ಗ್ಯಾಸ್ ಮೇಲೆ ಇಟ್ಟು ಸುಟ್ಟು ಬೇಯಿಸ್ಕೊಳ್ಬೇಕು. ನೋಡಿ, ಇದರ ಕಲರ್ ಚೇಂಜ್ ಆಗ್ತಾ ಬಂತು. ಹೀಗೆ ಇದು ಬೇಯಲಿಕ್ಕೆ ಸುಮಾರು ಒಂದು 10 ನಿಮಿಷ ತಗೊಳ್ತದೆ. ಫುಲ್ ಸಿಪ್ಪೆ ಎಲ್ಲ ಕಪ್ಪಾಗ್ತದೆ, ಅಲ್ಲಿವರೆಗೂ ಬೇಯಿಸಬೇಕು. ನೋಡಿ, ಈಗ ಇದು ರೆಡಿ ಆಯಿತು. ಈ ಮಾವಿನಕಾಯಿ ಇನ್ನು ಅದರ ಸಿಪ್ಪೆ ತೆಗಿಬೇಕಾದ್ರೆ ಫುಲ್ ತಣ್ಣಗಾಗಬೇಕು. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೇನೆ. ನೆಕ್ಸ್ಟ್ ನಾನು 4 ಹಸಿಮೆಣಸಿನಕಾಯಿನ ತಗೊಂಡಿದ್ದೇನೆ. ಅದನ್ನು ಅದೇ ರೀತಿ ಸುಟ್ಕೊಳ್ಬೇಕು. ಮಾವಿನಕಾಯಿ ಥರದ್ದು 10 ನಿಮಿಷ ಬೇಡ, 2-3 ನಿಮಿಷದಲ್ಲಿ ಮೆಣಸಿನಕಾಯಿ ಸುಡಲಿಕ್ಕಾಗ್ತದೆ. ಈ ಸಾರು ತುಂಬ ರುಚಿಯಾಗಿರ್ತದೆ. ಖಾರವಾಗಿ ಈ ಮಳೆಗಾಲದಲ್ಲಿ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಇದರ ರುಚಿ ಅಂತೂ ಅದ್ಭುತ. ಖಾರ ಪ್ರಿಯರಿಗೆ ಒಂದ್ಸತಿ ನೀವು ಮಾಡಲೇಬೇಕಾದಂತಹ ಸಾರಿದು. ಇದು ಈ ಮೆಣಸು ಸುಟ್ಟ ಆಮೇಲೆ ಈಗ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಬೇಕು. ಮಸಾಲೆಗೆ ಕೊತ್ತಂಬರಿ 1 ಚಮಚ, ಮೆಣಸು 4, ಮತ್ತು ಎಳ್ಳು 1 ಚಮಚ, ಜೀರಿಗೆ ಇದು ಮೆಂತೆ 1/4 ಚಮಚ, ಜೀರಿಗೆ 1 ಚಮಚ. ಇದನ್ನು ಈಗ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಏನು ಹಾಕ್ಕೊಳ್ಳೋದು ಬೇಡ, ಹಾಗೆಯೇ 2-3 ನಿಮಿಷ ಫ್ರೈ ಮಾಡಿ ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳುವ. ಇಲ್ಲಿ ನೋಡಿ, ಮಾವಿನಕಾಯಿ ಸುಟ್ಟದ್ದು ತಣ್ಣಗಾಗಿದೆ. ತುಂಬ ಸುಲಭವಾಗಿ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಹೀಗೆ ಇದನ್ನು ಸಿಪ್ಪೆನ ತೆಗೆದುಕೊಳ್ಬೇಕು. ಆಮೇಲೆ ಇದನ್ನು ಕಟ್ ಮಾಡಿಕೊಳ್ಬೇಕು. ಯಾಕೆಂದರೆ ಇದನ್ನೀಗ ಈ ಮಾವಿನಕಾಯಿಯನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕಿದೆ. ಅದಕ್ಕೋಸ್ಕರ ನಾವು ಮೊದಲಿಗೆ ನಮ್ಮ ಮಸಾಲೆ ಹುರಿದದ್ದುಂಟಲ್ಲ, ಅದು ತಣ್ಣಗಾಗಿದೆ, ಅದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಈ ಮಸಾಲೆ ನೋಡಿ, ತುಂಬ ನೈಸ್ ಬೇಡ, ತರಿ ಆದರೆ ಸಾಕು. ಇದನ್ನೀಗ ಒಂದು ಬೌಲಿಗೆ ಹಾಕ್ಕೊಂಡೆ. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡ ಮಾವಿನಕಾಯಿ ಇದೆಯಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು. ಅದರ ಜೊತೆಗೆ ನಾವು ಸುಟ್ಟು ಇಟ್ಕೊಂಡಂತಹ ಮೆಣಸಿನಕಾಯಿ ಅದನ್ನು ಕೂಡ ಹಾಕ್ಕೊಳ್ಳೋದು. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಈ ಪೇಸ್ಟನ್ನು ನಾವು ಮಸಾಲೆ ಗ್ರೈಂಡ್ ಮಾಡಿದ್ದೇವಲ್ಲ, ಅದಕ್ಕೆ ಮಿಕ್ಸ್ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡೋದು. ಇದಕ್ಕೆ ನೀರು ತುಂಬ ಹಿಡಿಸ್ತದೆ, ಯಾಕೆಂದರೆ ಖಾರ ಇರ್ತದಲ್ಲ. ಇದಕ್ಕೆ ಒಂದು ಅರ್ಧದಿಂದ 3/4 ಲೀಟರ್ವರೆಗೆ ನೀರು ಹಾಕ್ಕೊಳ್ಬೋದು ಇಷ್ಟಕ್ಕೆ. ಮಾವಿನಕಾಯಿ ಕೂಡ ಹುಳಿ ಇರುವಾಗ ಖಾರ, ಉಪ್ಪು ಎಲ್ಲ ಸೇರಿಕೊಂಡು ತುಂಬ ಟೇಸ್ಟ್ ಆಗಿರ್ತದೆ ಈ ಸಾರು. ಇದಕ್ಕೀಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋದು. ಕಡಿಮೆ ನೀರು ಹಾಕ್ಕೊಂಡ್ರೆ ನಿಮಗೆ ಖಾರ ಜಾಸ್ತಿ ಆಗ್ಬೋದು. ಅದಕ್ಕೆ ನೀರು ಸುಮಾರು 1/2 ಲೀಟ್ರಿಗಿಂತ ಜಾಸ್ತಿ, 3/4 ಲೀಟ್ರ್ನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗ್ತದೆ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ಆಮೇಲೆ ಸಣ್ಣಗೆ ಹೆಚ್ಚಿದಂಥ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ಳೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಉಪ್ಪು ಎಲ್ಲ ಮಸಾಲೆ ಎಲ್ಲ ಹೇಗಿದೆ ಅಂತ ನೋಡ್ಕೊಳ್ಳಿ. ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸೂಪರಾದ ಟೇಸ್ಟಿಯಾದ ಆಂಧ್ರ ಸ್ಟೈಲಿದ್ದು ಸಾರು ರೆಡಿ ಆಯಿತು. ಇದಕ್ಕೊಂದು ಸೂಪರಾದ ಒಗ್ಗರಣೆ ಹಾಕಿದರೆ ಸಾರು ರೆಡಿ ಆಗ್ತದೆ. ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಯ್ತಾ ಇದ್ದ ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕೋದು, ಕರಿಬೇವು. ಈ ಸೂಪರಾದ ಒಗ್ಗರಣೆನ ಸಾರಿಗೆ ಹಾಕ್ಕೊಳ್ಳೋದು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.